ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವಾಗ ನಿಮಗೆ ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್ ಇದರಲ್ಲಿ ಯಾವ ಥರ ಯೂಸರ್ನ ಕ್ರಿಯೇಟ್ ಮಾಡಬೇಕು ಮತ್ತು ಎಂಪ್ಲಾಯ್ಸ್ನ ಯಾವ ಥರ ಮ್ಯಾಪಿಂಗ್ ಮಾಡಬೇಕು, ಅದೇ ಥರ ಎಂಪ್ಲಾಯ್ಸ್ನ ಯಾರಾದರೂ ನಮ್ಮಿಂದ ಟ್ರಾನ್ಸ್ಫರ್ ಆಗಿದ್ರೆ ಅವನ್ನ ಹೇಗೆ ಸರ್ವಿಸ್ ರಿಜಿಸ್ಟರ್ನ ನಮಗೆ ಹೊಸ್ದಾಗಿ ಏನಾದರೂ ಬಂದಿದ್ರೆ ಅವ್ರ ಹತ್ರ ಹೇಗೆ ಸರ್ವಿಸ್ ರಿಜಿಸ್ಟರ್ ರಿಕ್ವೆಸ್ಟ್ನ ಕಳಿಸ್ಬೇಕು, ಮತ್ತು ನಮಗೆ ಕಳಿಸಿರೋ ರಿಕ್ವೆಸ್ಟ್ನ ಯಾವ ಥರ ಅವರಿಗೆ ಅದನ್ನ ಕಳಿಸ್ಕೊಡ್ಬೇಕು. ಇದೆಲ್ಲದ್ರ ಬಗ್ಗೆ ಈಗ ನಾನು ಈ ವಿಡಿಯೋದಲ್ಲಿ ಮಾಡ್ತಿದ್ದೀನಿ. ಇದು ಪಾರ್ಟ್ 1 ವಿಡಿಯೋ. ಆಮೇಲೆ ಪಾರ್ಟ್ 2 ವಿಡಿಯೋದಲ್ಲಿ ನಾನು ಕೇಸ್ ವರ್ಕರ್ ಅಲ್ಲಿ ಸರ್ವಿಸ್ ರಿಜಿಸ್ಟರ್ ಡಾಕ್ಯುಮೆಂಟ್ನ ಯಾವ ತರ ಅಪ್ಲೋಡ್ ಮಾಡಿ ಯಾವ ತರ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಪಾರ್ಟ್ 2 ವಿಡಿಯೋ ಮಾಡ್ತೀನಿ. ಮತ್ತೆ ಅದೇ ತರನೇ ಪಾರ್ಟ್ 3 ದಲ್ಲಿ ಬಂದು ಸೂಪರ್ಡೆಂಟ್ ಲಾಗಿನ್ ಅಲ್ಲಿ ಈ ಸರ್ವಿಸ್ ರಿಜಿಸ್ಟರ್ಸ್ನ ಅಪ್ಲೋಡ್ ಮಾಡಿದಾಗ ಯಾವ ತರ ಅದನ್ನ ಪ್ರೊಸೆಸ್ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಸೂಪರ್ಡೆಂಟ್ ಲಾಗಿನ್ ಅಲ್ಲಿ ಯಾವ ತರ ಮಾಡಬೇಕು ಅನ್ನೋದನ್ನು ಮಾಡ್ತೀನಿ. ಪಾರ್ಟ್ 4 ಅಲ್ಲಿ ಬಂದು DDO ಲಾಗಿನ್ ಅಲ್ಲಿ ಯಾವ ತರ ಅದನ್ನ ಸರ್ವಿಸ್ ರಿಜಿಸ್ಟರ್ನ ನೀವು ಅಪ್ರೂವ್ ಮಾಡಿ ಪಬ್ಲಿಷ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಈಗಾಗಲೇ ನಮ್ಮ ಸರ್ಕಾರನೇ ಫೆಬ್ರವರಿ 2026 ಒಳಗಡೆಗಾಗಿ ESR ನ ಕಂಪಲ್ಸರಿ ಎಲ್ಲರೂ ಪ್ರತಿಯೊಬ್ಬರು ತಮ್ಮ ತಮ್ಮ SRs ನ ಪಬ್ಲಿಷ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದೆ. ಸೊ ಆ ನಂತರ ಏನಾಗುತ್ತೆ ಅಂತಂದ್ರೆ HRMS 1 ಡಿಲೀಟ್ ಆಗೋ ಚಾನ್ಸಸ್ ಇದೆ ಅನ್ನೋ ಕಾರಣಕ್ಕೆ, HRMS 1 ನ ಪರ್ಮನೆಂಟ್ ಆಗಿ ಸ್ಟಾಪ್ ಮಾಡೋ ಚಾನ್ಸಸ್ ಇದೆ ಅನ್ನೋ ಕಾರಣಕ್ಕೆ ಇವಾಗಲೇ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದನ್ನ ಇದು ಮಾಡ್ತಿದ್ದಾರೆ. ಸೊ ಹಾಗಾಗಿ ನೀವೆಲ್ಲರ ಅನುಕೂಲಕ್ಕಾಗಿ ನಾನು ಇವತ್ತು ಯೂಸರ್ ಕ್ರಿಯೇಷನ್ ಯಾವ ತರ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್ ಅಲ್ಲಿ ಅಂದ್ರೆ ESR ಅಲ್ಲಿ ಯಾವ ತರ ಯೂಸರ್ ಕ್ರಿಯೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಈಗಾಗಲೇ ನಾನು DDO ಲಾಗಿನ್ ಅಲ್ಲಿ ಇದ್ದೀನಿ. ನಾನು ಇವಾಗಲೇ ಇಲ್ಲಿ DDO ಲಾಗಿನ್ ನಾವಿದೀವಿ. ಇದರಲ್ಲಿ ನಾವು ಫಸ್ಟ್ ಸರ್ವಿಸ್ ಇದರಲ್ಲಿ ವಿಷಯಕ್ಕೆ ಬಂದಾಗ ಕೇಸ್ ವರ್ಕರ್ನ ಮತ್ತೆ ಸೂಪರ್ಡೆಂಟ್ನ ಹ್ಯಾಡ್ ಮಾಡ್ಬೇಕು. ನಾವು ಫಸ್ಟ್ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಸೊ ಕ್ರಿಯೇಟ್ ಮಾಡ್ಬೇಕಾದ್ರೆ ಯಾವ ತರ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ನಾನು ಇವಾಗ ಇಂಪಾರ್ಟೆಂಟ್ ಹೇಳ್ಕೊಡ್ತೀನಿ. ದಯವಿಟ್ಟು ಕ್ಷಮೆ ಇರಲಿ. ಇದು ನನಗೆ ಕಮ್ಯುನಿಟಿ ಸ್ಟ್ರೈಕ್ ಬರ್ತಾ ಇದೆ. ಸೊ ಹೆಸರು, ಫೋನ್ ನಂಬರು ಮತ್ತೆ ಮೇಲ್ ಐಡಿಸ್ ಎಲ್ಲ ಇದಾದಾಗ, ಸೊ ಹಾಗಾಗಿ ನಾನು ಕೆಲವು ವಿಡಿಯೋಸ್ನ ನಿಮ್ಗೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇಲ್ಲಿ ಸ್ವಲ್ಪ ನಾನು ಅದನ್ನ ಆ ಹೆಸರುಗಳನ್ನ ಬ್ಲಾಕ್ ಮಾಡಿರ್ತೇನೆ. ಅನ್ಯಥಾ ಭಾವಿಸೋದಕ್ಕೆ ಹೋಗ್ಬಿಡಿ. ಹೆಸರು ಮತ್ತೆ ಇದು ಡೆಸಿಗ್ನೇಷನ್ ಮತ್ತೆ ಏನಿದೆ ಅದನ್ನ ನಾನು ಬ್ಲಾಕ್ ಮಾಡಿರ್ತೀನಿ. ನೋಡಿ, ಇದು ಡ್ಯಾಶ್ ಬೋರ್ಡ್. ಇದು ESR ಡ್ಯಾಶ್ ಬೋರ್ಡ್ ಅಲ್ಲಿ ನಮಗೆ ಟೋಟಲ್ ಆಗಿ ಎಂಪ್ಲಾಯ್ಸ್ ಎಷ್ಟು ಜನ ಇದ್ದಾರೆ, ಮ್ಯಾಪ್ಡ್ ಆಗಿರೋದು ಎಷ್ಟು ಜನ ಇದ್ದಾರೆ, ಅನ್ಮ್ಯಾಪ್ಡ್ ಎಷ್ಟು ಜನ ಇದ್ದಾರೆ ಅನ್ನೋದು, ಮತ್ತೆ ಇದು ಮ್ಯಾಪಿಂಗ್ ಮಾಡೋದು ಹೇಗೆ ಅನ್ನೋದು ಕೂಡ ನಾನು ಇವಾಗ ಇಲ್ಲಿ ಪಾಯಿಂಟ್ ಹೇಳ್ತೀನಿ. ನೋಡಿ, ಇದರಲ್ಲಿ ಇಬ್ಬರು ಮ್ಯಾಪಿಂಗ್ ಆಗಿಲ್ಲ. ಅವನ್ನ ಯಾವ ತರ ಮ್ಯಾಪ್ ಮಾಡಬೇಕು, ಯಾರಿಗೆ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಮತ್ತೆ ಇದರಲ್ಲಿ ಕೇಸ್ ವರ್ಕರ್ ಇಲ್ಲಿ ಎಷ್ಟು ಜನ ಪೆಂಡಿಂಗ್ ಕೇಸ್ ವರ್ಕರ್ಸ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದ್ರ ಬಗ್ಗೆ, ಮತ್ತೆ SR ಅವರು ನಾವು ಒಬ್ರು ಹೆಸರನ್ನ ನಾವು ಪಬ್ಲಿಷ್ ಮಾಡಿದೀವಿ. ಅದು ಸೂಪರ್ಡೆಂಟ್ ಲಾಗಿನ್ ಬಂದಿದೆ. ಸೊ ಆಮೇಲೆ ಸೂಪರ್ಡೆಂಟ್ ಲಾಗಿನ್ ಇಂದ ಇಲ್ಲಿ DDO ಬಂದಾಗ ಲಾಗಿನ್ ಎಷ್ಟು ಪೆಂಡಿಂಗ್ ಇದೆ ಅಂತ, ಆಮೇಲೆ ಪಬ್ಲಿಷ್ ಆಗಿರೋ SR ಎಷ್ಟು ಅಂತ ಹೇಳ್ಬಿಟ್ಟಿದೆ. ಇದಿಷ್ಟು ನಾವು ಡೀಟೇಲ್ ಆಗಿ ನೋಡ್ಬೇಕು. ಆಮೇಲೆ ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ. ನೋಡಿ, ಇಲ್ಲಿ ವೀಕ್ಲಿ ಪ್ರೋಗ್ರೆಸ್ ಮ್ಯಾಪಿಂಗ್ ಎಂಪ್ಲಾಯ್ಸ್ ಎಷ್ಟು ಆಗ್ತಾ ಇದೆ ಅನ್ನೋದನ್ನ ಇಲ್ಲಿ ಬರ್ತಾ ಇದೆ. ಇದು ನಮ್ಮ ಡಿಪಾರ್ಟ್ಮೆಂಟಿನ ಹೆಡ್ ನೋಡ್ತಿರ್ತಾರೆ, ಯಾವಾಗ ಯಾವಾಗ ಇವರು ಇದನ್ನ ಮಾಡಿದ್ದಾರೆ ಅನ್ನೋದನ್ನ. ದಯವಿಟ್ಟು ಹಂಗಾಗಿ ಇದನ್ನ ಜಾಸ್ತಿ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಡಿ. ಅವಾಗಿಂದ ಅವಾಗ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾ ಇರಿ. ಓಕೆನಾ? ಈಗ ಮೇನ್ ಪಾಯಿಂಟಿಗೆ ಬರೋಣ. ಫಸ್ಟ್ ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್ ಅಲ್ಲಿ ಮೆನ್ಯೂದಲ್ಲಿ ಏನೇನಿದೆ ಅನ್ನೋದನ್ನ ಫಸ್ಟ್ ನಾವು ಪಾಯಿಂಟ್ ಬರ್ತಾ ಇದ್ದೀನಿ. ನಾನು ಇಲ್ಲಿ ನೋಡಿ, ಇಲ್ಲಿ ಮೆನ್ಯೂ ಬಟನ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಮೆನ್ಯೂ ಬಟನ್ ಅಲ್ಲಿ ಡ್ಯಾಶ್ ಬೋರ್ಡ್, ಯೂಸರ್ ಮ್ಯಾನೇಜ್ಮೆಂಟ್, ಯೂಸರ್ ಮ್ಯಾಪಿಂಗ್, ಎಂಪ್ಲಾಯ್ ವೆರಿಫಿಕೇಶನ್, ರಿಕ್ವೆಸ್ಟ್ ಫಾರ್ ಅನ್ಫ್ರೀಸ್, ರಿಕ್ವೆಸ್ಟ್ ಫಾರ್ SR, ರಿಕ್ವೆಸ್ಟ್ ರಿಸೀವ್ಡ್ ಫಾರ್ SR, ಎಂಪ್ಲಾಯ್ ಶಿಫ್ಟ್, ಮತ್ತೆ SR ಪಬ್ಲಿಷ್ ಲಿಸ್ಟ್, ಎಕ್ಸಿಸ್ಟ್ ಎಂಪ್ಲಾಯ್ಸ್, ಮತ್ತೆ ಸರ್ಚ್ SR. ಇಷ್ಟು ಆಪ್ಷನ್ ಇದೆ. ಈಗ ನಾನು ನಿಮ್ಗೆ ಯೂಸರ್ ಮ್ಯಾನೇಜ್ಮೆಂಟ್ ಬಗ್ಗೆ ಮತ್ತೆ ಯೂಸರ್ ಮ್ಯಾಪಿಂಗ್ ಬಗ್ಗೆ, ಆಮೇಲೆ ರಿಕ್ವೆಸ್ಟ್ ಫಾರ್ ESR ಮತ್ತೆ ರಿಕ್ವೆಸ್ಟ್ ರಿಸೀವ್ಡ್ ಫಾರ್ ESR, ಇವಿಷ್ಟು ಆಪ್ಷನ್ ನಾನು ಇವಾಗ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗ್ತಿದ್ದೀನಿ. ಬನ್ನಿ, ಆಗಿದ್ರೆ ಫಸ್ಟ್ ನಾವು ಯೂಸರ್ ಮ್ಯಾನೇಜ್ಮೆಂಟ್ ಅಲ್ಲಿ ಯೂಸರ್ನ ಯಾವ ತರ ಕ್ರಿಯೇಟ್ ಮಾಡ್ಬೇಕು. ಯೂಸರ್ ಅಂದ್ರೆ ಯಾರು? ಕೇಸ್ ವರ್ಕರ್ಸ್ ಮತ್ತೆ ಸೂಪರ್ಡೆಂಟ್ಸ್ ಇರ್ತಾರೆ. ಇವಾಗ ಕೆಲವು ಆಫೀಸ್ಗಳಲ್ಲಿ ಒಬ್ಬೊಬ್ಬರೇ ಇರ್ತಾರೆ, ಒಬ್ಬೊಬ್ಬರಿಗೆ ತಗಲಾಕ್ತಿವಿ. ಇನ್ನು ಕೆಲವು ಆಫೀಸ್ಗಳಲ್ಲಿ ಏನಾಗುತ್ತೆ ಅಂದ್ರೆ ಎಸ್ಟಾಬ್ಲಿಷ್ಮೆಂಟ್ 1, 2, 3 ಅಂತ ಇರುತ್ತೆ. ಸರ್ವಿಸ್ ಸೆಕ್ಷನ್ 1, 2, 3, 4 ಅಂತ. ಸೊ ಅವಾಗ ಅವರು ಒಬ್ಬೊಬ್ರು ಒಂದೊಂದಷ್ಟು ಜನ ಸ್ಟಾಫ್ದು 100 ಜನದ್ದು ಸ್ಟಾಫ್ದು ಒಬ್ಬರನ್ನ ಮೇಂಟೈನ್ ಮಾಡ್ತಿರ್ತಾರೆ, ಇನ್ನೊಂದು 100 ಜನದ ಇನ್ನೊಬ್ರು. ಆ ತರ ನಾವು ಇಲ್ಲಿ ಕೂಡ ಒಬ್ಬ ಕೇಸ್ ವರ್ಕರ್ಗೆ ಎಷ್ಟೆಷ್ಟು ಜನನ ಮ್ಯಾಪ್ ಮಾಡಬೇಕು ಅನ್ನೋದನ್ನ ನಾವು ಇಲ್ಲಿ ಪಾಯಿಂಟ್ ಔಟ್ ಮಾಡಿ ಮಾಡ್ಬೇಕಾಗತ್ತೆ. ಸೊ ಫಸ್ಟ್ ನಾವು ಇವಾಗ
ಯೂಸರ್ ಕ್ರಿಯೇಷನ್ ಯಾವ ತರ ಮಾಡಬೇಕು ಅಂದ್ರೆ ಮ್ಯಾಪಿಂಗ್ ಯೂಸರ್ ಮ್ಯಾನೇಜ್ಮೆಂಟ್ ಯಾವ ತರ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಿದ್ದೀನಿ. ನೋಡಿ ಇಲ್ಲಿ ಬಂದ್ ಮೆನ್ಯೂ ನಲ್ಲಿ ಯೂಸರ್ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯೂಸರ್ ಕ್ರಿಯೇಟರ್ ಅಂತ ಬರುತ್ತೆ. ಸೊ ಯೂಸರ್ ಕ್ರಿಯೇಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ರೋಲ್ ಯಾವ ರೋಲ್ ನ ನೀವು ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ. ಸೊ ಇಲ್ಲಿ ಕೇಸ್ ವರ್ಕರ್ ಇದ್ರೆ ಕೇಸ್ ವರ್ಕರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನೀವು ಸೂಪರ್ಡೆಂಟ್ ರೋಲ್ ಮಾಡಬೇಕು ಅಂತಂದ್ರೆ ಸೂಪರ್ಡೆಂಟ್ ರೋಲ್ ಮಾಡ್ಕೊಳ್ಳಿ. ನಾನು ಫಸ್ಟ್ ಇವಾಗ ಕೇಸ್ ವರ್ಕರ್ನೇ ತಗೋತೀನಿ. ಕೇಸ್ ವರ್ಕರ್ನ ತಗೊಂಡು KJD ನಂಬರ್ ಹೊಡಿಬೇಕಾಗತ್ತೆ. ಅವ್ರದ್ದು KJD ನಂಬರ್ ಏನಿರುತ್ತೆ ಅದನ್ನ ನೀವು ಇಲ್ಲಿ ಕ್ಲೀನ್ ಆಗಿ ಓಡ್ಕೊಳ್ಳಿ. ಹೊಡೆದು ಆಮೇಲೆ ಅವ್ರದ್ದು ಆಫೀಸ್ ನೇಮು ನೋಡಿ, ನಾನು ಇಲ್ಲಿ ನೇಮು ಮತ್ತೆ ಮೊಬೈಲ್ ನಂಬರ್ ಬಂದ್ರೆ ನನಗೆ ಲಾಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇದು ಮಾಡ್ತಾ ಇದ್ದೀನಿ. ಅನ್ಯಥಾ ಭಾವಿಸೋಕೆ ಹೋಗ್ಬಿಡಿ. ಅವ್ರ ಆಫೀಸ್ ನೇಮ್ ಇಲ್ಲಿ ನೀವು KJD ನಂಬರ್ ಹೊಡೆದು ಇಲ್ಲಿ ಗೆಟ್ ಹೊಡೆದ ತಕ್ಷಣ ನಿಮಗೆ ಅವ್ರದ್ದು ನೇಮು ಮೊಬೈಲ್ ನಂಬರು ಮತ್ತೆ ಎಲ್ಲ ಇಲ್ಲಿ ಬಂದ್ಬಿಡುತ್ತೆ. ಇಲ್ಲಿ ನೀವೇನ್ ಮಾಡಿ, ನಾನು ಆಲ್ರೆಡಿ ಒನ್ನ ಕ್ರಿಯೇಟ್ ಮಾಡಿದ್ದೀನಿ. ಅಂದ್ರೆ ಎಷ್ಟು ಜನ ಇದ್ದಾರೆ, ನೀವು 9 ಜನದವರೆಗೂ ನೀವು ಕೇಸ್ ವರ್ಕರ್ಸ್ನ ಇಲ್ಲಿ ಕ್ರಿಯೇಟ್ ಮಾಡ್ಬೋದಾಗುತ್ತೆ. ಸೊ ನಾನು ಒನ್ ಆಲ್ರೆಡಿ ನಮ್ಮ ಇದ್ರಲ್ಲಿ ಕ್ರಿಯೇಟ್ ಮಾಡಿರೋದ್ರಿಂದ ನಾನೇನ್ ಮಾಡ್ತೀನಿ, 2ನ ಕ್ರಿಯೇಟ್ ಮಾಡ್ತೀನಿ. ಸೊ 2ನ ಕ್ರಿಯೇಟ್ ಮಾಡಿ ಇದು ಮಾಡ್ತೀನಿ. ಆದ್ರೆ ನೋಡಿ ಇನ್ನೊಂದು ನೆನ್ಪಿಟ್ಕೊಳ್ಳಿ, ನೀವು 1 ಆದ್ರೂ ಕ್ರಿಯೇಟ್ ಮಾಡಿ 2 ಆದ್ರೂ ಕ್ರಿಯೇಟ್ ಮಾಡಿ ಅವರ ಲಾಗಿನ್ ಐಡಿ ಏನಿರುತ್ತೆ ಅನ್ನೋದನ್ನ, ಇವಾಗ ನಾವು ಕೇಸ್ ವರ್ಕರ್ನ ಕ್ರಿಯೇಟ್ ಮಾಡಿದೀವಿ, ಅವ್ರ ಲಾಗಿನ್ ಐಡಿ ನೋಡಿ ಇಲ್ಲಿದೆ ನೋಡಿ, CW2 1403EC0001 ಆಯ್ತಾ. ಇದು ನಿಮ್ಮ DDO ಲಾಗಿನ್ ಇರುತ್ತೆ, CW2 ಅಂತ ಇರುತ್ತೆ. ಪಾಸ್ವರ್ಡ್ ಬಂದ್ಬಿಟ್ಟು ESR@123456 ಇದೇ ಇರುತ್ತೆ, ಸೇಮ್ ಇರುತ್ತೆ. ಆಮೇಲೆ ಅದಾಗಿದ ತಕ್ಷಣ ನೆಕ್ಸ್ಟ್ ನಾವು 3 4 ಇಲ್ಲಿ ಅದನ್ನ ಮಾಡೋಣ. ಮತ್ತೆ ಡಿಪಾರ್ಟ್ಮೆಂಟ್ ಕೋಡ್ ಆಫೀಸ್ ಅಡ್ರೆಸ್ ಬರುತ್ತೆ. ಸಬ್ಮಿಟ್ ಬಟನ್ ಒತ್ತಿದ ತಕ್ಷಣ ನಿಮಗೆ ಯೂಸರ್ ಕ್ರಿಯೇಟ್ ಆಗ್ಬಿಡುತ್ತೆ. ಸೊ ನಾನು ಈಗಾಗಲೇ ಕ್ರಿಯೇಟ್ ಆಗಿರೋದ್ರನ್ನ ನಾನು ತೋರಿಸ್ತೀನಿ ನಿಮಗೆ. ಇಲ್ಲಿ ಅದೇ ತರನೇ ನೀವು ಸೂಪರ್ಡೆಂಟ್ ಇಲ್ಲಿ ಬಂದು ನೀವು ಸೂಪರ್ಡೆಂಟ್ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಸೂಪರ್ಡೆಂಟ್ ಕೂಡ ನೀವು ಮಾಡ್ಕೋಬೇಕಾಗುತ್ತೆ. ಕ್ಲಿಯರೆನ್ಸ್ ಕೊಡ್ತೀನಿ ನೋಡಿ, ಇಲ್ಲಿ ಬಂದು ಮತ್ತೆ ಸೂಪರ್ಡೆಂಟ್ ಅಷ್ಟೇನೆ, ಸೂಪರ್ಡೆಂಟ್ ಸೇಮ್ ಬರುತ್ತೆ. ಅವ್ರದ್ದು ಅಷ್ಟೇ ನೋಡಿ, ಲಾಗಿನ್ ಐಡಿ ಬಂದು SP1 ಅಂತ ಬರುತ್ತೆ. ಸೂಪರ್ಡೆಂಟ್ 1 ಇದ್ರೆ 1 ಅಂತ ಕೊಟ್ಟಾಗ ನೀವು 2 3 4 ಎಷ್ಟು ಜನ ಬೇಕಾದ್ರೆ ಕೊಡ್ಬೋದು. ಇಲ್ಲಿ ನಿಮ್ಮಲ್ಲಿ ಎಷ್ಟು ಜನ ಸೂಪರ್ಡೆಂಟ್ಸ್ ಇರ್ತಾರೆ ಅಷ್ಟು ಜನ ಸೂಪರ್ಡೆಂಟ್ ಕೊಟ್ಟಾಗ ಅದು ನಿಮಗೆ ಕ್ಲಿಯರ್ ಆಗಿ ಇಲ್ಲ ಇದಾಗುತ್ತೆ. ಮತ್ತೆ ಅವ್ರ KJD ನಂಬರ್ ಇಲ್ಲಿ ಹೊಡೆದು ಗೆಟ್ ಹೊಡೆದ ತಕ್ಷಣ ಇಲ್ಲಿ ಸಬ್ಮಿಟ್ ಮಾಡಿದ ತಕ್ಷಣ ಅವ್ರದ್ದು ಯೂಸರ್ ಕ್ರಿಯೇಟ್ ಆಗುತ್ತೆ. ಮಾಡಿಫೈ ಯೂಸರ್ಸ್ ಅಂದ್ರೆ ನಾವು ಇವಾಗ ಆಲ್ರೆಡಿ ಆಗಿರೋರ್ದು ಏನಾದ್ರು ಚೇಂಜಸ್ ಮಾಡಬೇಕು ಅಂತ ಇದ್ರೆ ಮಾಡಿಫೈ ಯೂಸರ್ಸ್ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನಾನು ಕೇಸ್ ವರ್ಕರ್ದೇ ಸೂಪರ್ಡೆಂಟೇ ತಗೊಂತೀನಿ ನಾನು. ಸೊ ಇದು ನಂದೇ ಬರೋದ್ರಿಂದ ನಾನು ಅದನ್ನೇ ಇದು ಮಾಡ್ತಾ ಇದ್ದೀನಿ. ಸೊ ಮಾಡಿಫೈ ಬಂದು ನೋಡಿ ಇಲ್ಲಿ ಬರ್ತಾ ಇದೆ, ಸೂಪರ್ಡೆಂಟ್ ಕೇಸ್ ವರ್ಕರ್ ಇದು ಮಾಡೋದು ಸೇಮ್, ಇಷ್ಟೇ ಸಿಂಪಲ್. ಇದು ಸ್ಟ್ರೈಕ್ ಆಗುತ್ತೆ. ನಾನು ಇದನ್ನ ಆಮೇಲೆ ಫುಲ್ ಬ್ಲರ್ ಮಾಡ್ತೀನಿ, ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ, ರೆಕಾರ್ಡ್ ಮಾಡ್ತಾ ಇರೋದ್ರಿಂದ. ಸೊ ನಿಮ್ಗೆ ಇದು ಬ್ಲರ್ ಆಗಿ ಕಾಣಿಸ್ತಿದೆ, ಹೆಸರೆಲ್ಲ ಬರ್ತಿರೋದ್ರಿಂದ. ಅದು ಆಕ್ಚುಲಿ ಮೊಬೈಲ್ ನಂಬರು ಮತ್ತೆ ನೇಮ್ ಅಡ್ರೆಸ್ಸು ಬರಬಾರ್ದು, ಬಂದ್ರೆ ಲಾಕ್ ಆಗುತ್ತೆ ಯೂಟ್ಯೂಬ್ ಅಲ್ಲಿ. ಹಂಗಾಗಿ ನಾನು ಅದನ್ನ ಇದು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಿಮ್ದು ಏನಾದ್ರು ಕರೆಕ್ಷನ್ ಇತ್ತು ಅಂತಂದ್ರೆ ನೀವು ಇಲ್ಲಿ ಇದು ಮಾಡ್ಬಿಟ್ಟು ಮತ್ತೆ ಅವ್ರದ್ದು ಇಲ್ಲಿ ಸೂಪರ್ಡೆಂಟ್ 1 2 ಅಲ್ಲ 1 ಬೇಡ, ನನಗೆ ಇವ್ರಿಗೆ 3 ಮಾಡಬೇಕು 4 ಮಾಡಬೇಕು ಮಾಡ್ಬಿಟ್ಟು ನೀವು ಬೇಕಾದ್ರೆ ಇಲ್ಲಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡ್ಕೊಂಡು ಮಾಡ್ಕೋಬಹುದಾಗುತ್ತೆ. ಕರೆಕ್ಷನ್ಸ್ ಏನಾದ್ರು ಮಾಡೋದಿತ್ತಂದ್ರೆ, ಮಾಡಿಫೈ ಏನಾದ್ರು ಮಾಡ್ಬೇಕಂದ್ರೆ ಇದು ನೋಡಿ, ಇಲ್ಲಿ ಬಟನ್ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಗೆ ಮಾಡಿಫೈ ಏನಾದ್ರು ಆಗೋದಿತ್ತಂದ್ರೆ ಮಾಡಿಫೈ ಆಗುತ್ತೆ. ಓಕೆ, ಆಮೇಲೆ ಚೇಂಜ್ ಸ್ಟೇಟಸ್ ಬರೋಣ. ಇಲ್ಲಿ ನಾವೇನ್ ಮಾಡ್ತೀವಿ, ಇವ್ರದ್ದು ಸ್ಟೇಟಸ್ ಏನಾದ್ರು ಚೇಂಜ್ ಮಾಡಬೇಕು, ಯೂಸರ್ ಸ್ಟೇಟಸ್ ಮಾಡಬೇಕು ಅಂದ್ರೆ ನೀವು ಇವಾಗ ಆಕ್ಟಿವ್ ಆಗಿರ್ತಾರೆ ಕೆಲವ್ರನ್ನ. ಇವಾಗ ನಾನು ಒಬ್ಬ ಸೂಪರ್ಡೆಂಟ್ 2-3 ಮಾಡಿದ್ದೀನಿ ಅನ್ಕೊಳ್ಳಿ, ಅವ್ರದ್ದು ಸ್ಟೇಟಸ್ ಯಾವ ತರ ಇದೆ ಅಂದ್ರೆ. ಆಮೇಲೆ ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ, ಎವ್ರಿ 90 ಡೇಸ್ಗೆ ನೀವು ಇದನ್ನ ಲಾಗಿನ್ ಆಗಿಲ್ಲ ಅಂದ್ರೆ ಅದು ಲಾಕ್ ಆಗುತ್ತೆ. ನೀವು ಮತ್ತೆ ಪಾಸ್ವರ್ಡ್ ನ ರಿಸೆಟ್ ಮಾಡ್ಕೋಬೇಕಾಗುತ್ತೆ. ಡಿಡಿಒದಂತೂ ಭಯಂಕರ ಅದು ಎಫೆಕ್ಟ್ ಆಗುತ್ತೆ. ಡಿಡಿಒದಂದ್ರೆ ನೀವು ಮತ್ತೆ ನಿಮ್ಮ ನೋಡಲ್ ಆಫೀಸರ್ಸ್ ನ ಕಾಂಟ್ಯಾಕ್ಟ್ ಮಾಡ್ಕೊಂಡೇ ಮಾಡ್ಕೋಬೇಕಾಗುತ್ತೆ. ಆದ್ರೆ ಇಲ್ಲಿ ಆ ತರ ಅಲ್ಲ. ಇವ್ದು ಸೂಪರ್ಡೆಂಟ್ ಮತ್ತೆ ಕೇಸ್ ವರ್ಕರ್ದು ನಮ್ಮ DDO ಲಾಗಿನ್ ಅಲ್ಲೇ ಬಂದು ರಿಫ್ರೆಶ್ ಇಲ್ಲಿ ಬಂದ್ಬಿಟ್ಟು ಸ್ಟೇಟಸ್ ನ ಚೆಕ್ ಮಾಡಿದ ತಕ್ಷಣ ಅವ್ರ ಸೂಪರ್ಡೆಂಟ್ ರೋಲು ಇದು ಮಾಡ್ಕೊಂಡಿದ ತಕ್ಷಣ ಇದು ಆಕ್ಟಿವ್ ಅಂತ ಇದೆ. ಅಕಸ್ಮಾತ್ ಏನಾದ್ರು ನಿಮ್ದು ಇನ್ಆಕ್ಟಿವ್ ಅನ್ನೋದಿದ್ರೆ, ಆಕ್ಟಿವ್ ಆಗಿಲ್ಲದೆ ಇನ್ಆಕ್ಟಿವ್ ಅಂತ ನೋಡಿ ಇಲ್ಲಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅವರು ಇಲ್ಲ ಇವಾಗ ಸದ್ಯಕ್ಕೆ ಅವ್ರು ಇಲ್ಲ, ಅವರು ವರ್ಕ್ ಮಾಡ್ತಾ ಇಲ್ಲ ಅಂತಂದ್ರೆ ಅವ್ರನ್ನ ಇನ್ಆಕ್ಟಿವ್ ಮಾಡ್ಬೋದು ಅಥವಾ ಆಕ್ಟಿವ್ ಮಾಡ್ಬೋದು. ಇದು ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದಂತೂ ನಾನು ಹೇಳ್ತೀನಿ. ಇವಾಗ 90 ಡೇಸ್ ನಾವು ಯೂಸ್ ಮಾಡಲಿಲ್ಲ ಅಂತಂದ್ರೆ ಇಲ್ಲಿ ಇನ್ಆಕ್ಟಿವ್ ಆಗ್ಬಿಟ್ಟಿರುತ್ತೆ. ಅವಾಗ ಇದಕ್ಕೆ ಬಂದಾಗ ಚೇಂಜ್ ಸ್ಟೇಟಸ್ ಅಲ್ಲಿ ಬಂದು ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಕ್ಟಿವ್ ಇದು ಇನ್ಆಕ್ಟಿವ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಕ್ಟಿವ್ ಆಗುತ್ತೆ. ಅಪ್ಡೇಟ್ ಸ್ಟೇಟಸ್ ಕೊಟ್ಟಿದ ತಕ್ಷಣ ಅಪ್ಡೇಟ್ ಆಗುತ್ತೆ ಸಕ್ಸಸ್ಫುಲಿ ಅಂತ. ಸೊ ಇದು ಯೂಸರ್ ಕ್ರಿಯೇಷನ್ ಆಯ್ತು. ಆಮೇಲೆ ಈಗ ಯೂಸರ್ ಕ್ರಿಯೇಷನ್ ಇಂದ ಲೆಕ್ಚರರ್ಸ್ ಇರ್ತಾರಲ್ವಾ, ಅಂದ್ರೆ ಸ್ಟಾಫ್ ಇರ್ತಾರೆ, ಅವ್ರನ್ನ ಒಬ್ಬೊಬ್ಬರಿಗೆ ಆಡ್ ಮಾಡ್ಬೇಕಲ್ವಾ. ಸೊ ಅಲ್ಲಿಗೆ ಬರೋಣ ಪಾಯಿಂಟ್.
ಸೊ ಇಲ್ಲಿಗೆ ಇದು ಕ್ರಿಯೇಟ್ ಮಾಡೋದು, ಮತ್ತೆ ಏನಾದ್ರು ಇದ್ರೆ ಮಾಡಿಫೈ ಮಾಡೋದು, ಮತ್ತೆ ಸ್ಟೇಟಸ್ ಏನಾದ್ರು ಚೇಂಜಸ್ ಇದ್ರೆ ಇಲ್ಲಿ ಮಾಡ್ಕೋಬೇಕಾಗತ್ತೆ. ಇದು ಬಂದು ಯೂಸರ್ ಮ್ಯಾನೇಜ್ಮೆಂಟ್. ಇದು ಯೂಸರ್ ಮ್ಯಾಪಿಂಗ್ ಅಂದ್ರೆ ಇವಾಗ ನಮ್ಮ ಡಿಪಾರ್ಟ್ಮೆಂಟ್ ನಮ್ಮಲ್ಲಿ ತುಂಬಾ ಜನ ಕೇಸ್ ವರ್ಕರ್ಸ್ ಇರ್ತಾರೆ. ಆಮೇಲೆ ಕೇಸ್ ವರ್ಕರ್ಸ್ ಕೂಡ ಮ್ಯಾಪಿಂಗ್ ಮಾಡ್ಬೋದು. ಅಂದ್ರೆ ಇಲ್ಲಿ ಹೇಳ್ತೀನಿ, KJD ಮ್ಯಾಪಿಂಗ್ ಅಂದ್ರೆ ನೋಡಿ ಇಲ್ಲಿ ಪಾಯಿಂಟ್ ಬರ್ತಾ ಇದೆ. ಇಲ್ಲಿ KJD ಮ್ಯಾಪಿಂಗ್ ಅಂತ ಬಂತಂದ್ರೆ ಇದು ಏನಪ್ಪಾ ಅಂತಂದ್ರೆ ನಮ್ಮಲ್ಲಿರುವಂತ ಎಂಪ್ಲಾಯೀಸ್ KJD ಏನೇನಿರುತ್ತೆ ಅಂದ್ರೆ ನಾನು ಆಗ್ಲೇ ಹೇಳ್ದೆ, ಒಂದೊಂದು ಆಫೀಸ್ ನಲ್ಲಿ 5-5 ಜನ ಕೇಸ್ ವರ್ಕರ್ಸ್ ಇರ್ತಾರೆ. ನಾವು ಕ್ರಿಯೇಟ್ ಮಾಡ್ತೀವಿ ಎಸ್ಟಾಬ್ಲಿಷ್ಮೆಂಟ್ 1 ನಲ್ಲಿ ಒಂದು 5 ಜನ, ಅವರು 5 ಜನ ಕೇಸ್ ವರ್ಕರ್ಸ್ ಇರ್ತಾರೆ. ಒಂದು 100 ಜನ ಕೆಲಸ ಮಾಡ್ತಿದ್ರೆ 25 ಅಂತ ಡಿವೈಡ್ ಮಾಡಿರ್ತಾರೆ ಎಂಪ್ಲಾಯೀಸ್ ನ. ಆ ತರ ಕೂಡ ನೀವು ಮಾಡ್ಕೋಬಹುದು. ಒಬ್ಬರ ಮೇಲೆ ಬರ್ಡನ್ ಆಗುತ್ತೆ ಅಂದ್ರೆ, ಯಾಕಂದ್ರೆ ಇದು SR ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಎಲ್ಲ ಡಾಕ್ಯುಮೆಂಟ್ ಮಾಡೋದ್ರಿಂದ 100 ಜನ ಒಬ್ಬರನ್ನೇ ಮಾಡೋಕ್ಕಾಗಲ್ಲ. ಅಂತ ಸಮಯದಲ್ಲಿ ನೀವು 4 ಜನನ ಕೇಸ್ ವರ್ಕರ್ನ ಆಡ್ ಮಾಡಿ ಅವ್ರಿಗೆ ರಿಸಾರ್ಸ್ ಕೊಟ್ಟು ಅವ್ರು ಮಾಡೋದಕ್ಕೆ, ಅವ್ರು ಸಪರೇಟ್ ಆಗಿ ಮಾಡೋದಕ್ಕೆ ಮಾಡ್ಕೋಬಹುದು. ಸೊ ಫಸ್ಟ್ ಕೇಸ್ ವರ್ಕರ್ ಮ್ಯಾಪಿಂಗ್ ಏನಪ್ಪಾ ಅಂತಂದ್ರೆ, ನೀವು KJD ಮ್ಯಾಪಿಂಗ್ ನಾನು ಆಮೇಲೆ ಮಾತಾಡ್ತೀನಿ. ಫಸ್ಟ್ ಕೇಸ್ ವರ್ಕರ್ ಮ್ಯಾಪಿಂಗ್ ಬರ್ತೀನಿ. ಕೇಸ್ ವರ್ಕರ್ ಮ್ಯಾಪಿಂಗ್ ಅಂದ್ರೆ ಸೂಪರ್ಡೆಂಟ್ಗೆ ಕೇಸ್ ವರ್ಕರ್ ಮ್ಯಾಪಿಂಗ್ ಯಾವ ತರ ಮಾಡೋದು ಅಂತ. ಅಂದ್ರೆ ಇವಾಗ ಸೂಪರ್ಡೆಂಟ್ ಇರ್ತಾರೆ, ಓಕೆನಾ. ಸೂಪರ್ಡೆಂಟ್ ಇದ್ದು ಅವ್ರದ್ದು ಲಾಗಿನ್ ಅಲ್ಲಿ ಅವ್ರಿಗೆ ಕೇಸ್ ವರ್ಕರ್ಸ್ ನ ಎಷ್ಟು ಜನನ ನೀವು ಮಾಡಬೇಕು ಅಂತ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಇದ್ರಲ್ಲಿ ಒಬ್ಬರೇ ಇದ್ದಾರೆ. ಒಬ್ಬರೇ ಇರೋದ್ರಿಂದ ನಾನೇನ್ ಮಾಡ್ತಾ ಇದ್ದೀನಿ, ಒಬ್ಬರೇ ಸೂಪರ್ಡೆಂಟ್ ಮತ್ತೆ ಒಬ್ಬರೇ ಕೇಸ್ ವರ್ಕರ್ ಇರೋದ್ರಿಂದ ನಾನು ಅವ್ರಿಗೆ ಮ್ಯಾಪಿಂಗ್ ಮಾಡಿದ್ದೀನಿ. ಇದು ಆಲ್ರೆಡಿ ಮ್ಯಾಪಿಂಗ್ ಆಗಿರೋದೆ. ಸೊ ಮ್ಯಾಪಿಂಗ್ ಮಾಡಿರೋದ್ರಿಂದ ಇಲ್ಲಾಗ್ತಿದೆ. ಅಕಸ್ಮಾತ್ ಫಾರ್ ಎಕ್ಸಾಂಪಲ್ ಸೂಪರ್ಡೆಂಟ್ ಇಂದ ಕೇಸ್ ವರ್ಕರ್ಸ್ ಒಂದು 5-6 ಜನ ಇರ್ತಾರೆ. ಓಕೆ, ಒಂದು 10 ಜನ ಕೇಸ್ ವರ್ಕರ್ ಇರ್ತಾರೆ, 4 ಜನ ಸೂಪರ್ಡೆಂಟ್ ಇರ್ತಾರೆ. ಆಗ ಒಬ್ಬೊಬ್ರು 10 ಜನ ಇರೋದ್ರಿಂದ 4 ಜನ ಸೂಪರ್ಡೆಂಟ್ಗೆ, ಒಬ್ಬೊಬ್ಬ ಕೇಸ್ ವರ್ಕರ್ನ 4-4 ಜನನ ಒಬ್ಬೊಬ್ಬ ಸೂಪರ್ಡೆಂಟ್ಗೆ ನಾವು ಅಲಾಟ್ ಮಾಡ್ಬೇಕಾಗುತ್ತೆ. ಅಂದ್ರೆ ಅವ್ರು ಕಳ್ಸೋದು ಸೂಪರ್ಡೆಂಟ್ಗೆ ಬರ್ಬೇಕಲ್ವಾ. ಒಂದೇ ಸತಿ ಸೂಪರ್ಡೆಂಟ್ಗೆ 4 ಜನ ಕೇಸ್ ವರ್ಕರ್ಸ್ ಬಂದು 100 ಜನದ ಬಂದ್ರೆ ಅವ್ರು ಕಷ್ಟ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಸೂಪರ್ಡೆಂಟ್ನು ಕೂಡ ಡಿವೈಡ್ ಮಾಡ್ಕೋತೀವಿ ನಾವು 4 ಜನ. ಅವಾಗ ಏನಾಗುತ್ತೆ, ಆ ಸೂಪರ್ಡೆಂಟ್ ಆ ಕೇಸ್ ವರ್ಕರ್ ಬರೋದು, ಈ ಕೇಸ್ ವರ್ಕರ್ ಮಾಡೋದು ಆ ಸೂಪರ್ಡೆಂಟ್ ಬರೋದು, ಈ ಕೇಸ್ ವರ್ಕರ್ ಮಾಡೋದು, ಈ ತರ ಡಿವೈಡ್ ಮಾಡ್ಕೋಬಹುದು. ಅದನ್ನ ಇಲ್ಲಿ ಮಾಡ್ಬೋದು. ಅದನ್ನೇ ನಾನು ಹೇಳಿದ್ದು ನೋಡಿ, ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾವು ಒಂದೇ ಇದೆ, ನೀವು 2-3 ಇತ್ತಂದ್ರೆ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡು ಯಾವ ಕೇಸ್ ವರ್ಕರ್, ಯಾವ ಸೂಪರ್ಡೆಂಟ್ಗೆ ಯಾವ ಕೇಸ್ ವರ್ಕರ್ನ ನೀವು ಸೆಲೆಕ್ಟ್ ಮಾಡಬೇಕು ಅಂತ ಮಾಡ್ಕೊಂಡು ಸಬ್ಮಿಟ್ ಬಟನ್ ಕೊಟ್ರೆ ಇದು ಕೂಡ ಕೇಸ್ ವರ್ಕರ್ ಮ್ಯಾಪಿಂಗ್ ಕೂಡ ಆಗುತ್ತೆ. ಅದೇ ತರನೇ ನೀವು ಬೇರೆ ಪ್ರತಿಯೊಂದನ್ನು ಮಾಡ್ಕೊಂಡು ಒಂದೊಂದು ಮಾಡಿ ಸಬ್ಮಿಟ್ ಬಟನ್ ನೀವು ಕ್ಲಿಕ್ ಮಾಡಿದ ತಕ್ಷಣ ಸಕ್ಸಸ್ಫುಲ್ ಅಂತ ಬರುತ್ತೆ. ಇದು ನಂದು ಆಲ್ರೆಡಿ ಆಗಿರೋದ್ರಿಂದ, ಇದು ಅವ್ರಿಗೆ ಮ್ಯಾಪ್ ಆಗಿರೋದ್ರಿಂದ ಇಲ್ಲಿ ಬರ್ತಾ ಇಲ್ಲ. ಆರ್ ಯು ಶ್ಯೂರ್ ಅಂತಿದೆ, ಎಸ್ ಓಕೆ ಕೊಟ್ರೆ ಮುಗೀತು. ಇದು KJD ಮ್ಯಾಪಿಂಗ್. ನಾನು ಇವಾಗ ಬರ್ತೀನಿ. ಇಲ್ಲಿ ನಮ್ದೇನಂದ್ರೆ ಫಸ್ಟ್ ನಾವು KJD ಮ್ಯಾಪಿಂಗ್ ಮಾಡೋದು ಯಾವ್ದಂದ್ರೆ, ನಮ್ಮ ಕಾಲೇಜಿನಲ್ಲಿ ಅಥವಾ ನಮ್ಮ ಆಫೀಸಿನಲ್ಲಿ ವರ್ಕ್ ಮಾಡ್ತಾ ಇರೋ ಎಂಪ್ಲಾಯೀಸ್ ನ ಒಬ್ಬ ಕೇಸ್ ವರ್ಕರ್ ಅಂಡರ್ಗೆ ತಗೊಂಡ್ಬರುವಂತ ಪ್ರೋಸೆಸ್ ಇದು. ಸಿಂಪಲ್ ಮೆಥಡ್ ನಾನು ಹೇಳ್ತಿದ್ದೀನಿ, ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಒಬ್ಬ ಕೇಸ್ ವರ್ಕರ್ ಅಂಡರ್ಗೆ ಇವಾಗ 100 ಜನ ಎಂಪ್ಲಾಯ್ಸ್ ಇರ್ತಾರೆ. ನಮ್ಮಲ್ಲಿ 4 ಜನ ಕೇಸ್ ವರ್ಕರ್ ಇದ್ರೆ 25 ಯಾವ ತರ ಡಿವೈಡ್ ಮಾಡ್ಕೋತೀರಲ್ಲ, ಅದೇ ತರನೇ ಆ 25 ಜನನ ಈ ಕೇಸ್ ವರ್ಕರ್ ಲಾಗಿನ್ಗೆ ಅವ್ರನ್ನ 25 ಜನನ ತಗೊಂಡ್ಬರ್ಬೇಕು. ಈಗ ಕೆಲವು ಕಡೆ ಎಲ್ಲ ಏನ್ ಮಾಡ್ತಿದ್ದಾರೆ, ಒಬ್ಬರನ್ನೇ ಕೇಸ್ ವರ್ಕರ್ನ ಹಾಕ್ಬಿಟ್ಟು ಎಲ್ಲಾರನ್ನೂ ಮ್ಯಾಪಿಂಗ್ ಮಾಡ್ಬಿಟ್ಟು ಒಬ್ಬರೇ ಮಾಡ್ಬೇಕೇನೋ, 4-5 ಜನ ಮಾಡಬಾರ್ದೇನೋ ಅನ್ನೋ ತರ ಒಂದು ಗೊಂದಲದಲ್ಲಿ ಒಬ್ಬರೇ ಬೆಡನ್ ಹಾಕೊಂಡು ಓದಾಡ್ತಿದ್ದಾರೆ. ದಯವಿಟ್ಟು ಕ್ಷಮೆ ಇರಲಿ. ಇಲ್ಲಿ ನೀವು 9 ಜನ ಕೇಸ್ ವರ್ಕರ್ಸ್ನ ನೀವು ಆಡ್ ಮಾಡ್ಬೋದು. 9 ಜನ ಎಂಪ್ಲಾಯ್ಸ್ ನಿಮ್ಮಲ್ಲಿ ಇದಾರಾ? ನಿಮ್ಮಲ್ಲಿ 10 ಜನ ಕೆಲಸ ಮಾಡ್ತಿದ್ರು ಕೂಡ ಒಬ್ಬೊಬ್ರದ್ದು ಸರ್ವಿಸ್ ರಿಜಿಸ್ಟರ್ನ ಒಬ್ಬೊಬ್ರು ಕನೆಕ್ಟ್ ಮಾಡ್ಬೋದು. ಬೇಕಿದ್ರೆ ಆರಾಮಾಗಿ ಕೆಲಸ ಮುಗಿದೋಗುತ್ತೆ. ಒಬ್ಬೊಬ್ರು ಒಂದು ಸರ್ವಿಸ್ ರಿಜಿಸ್ಟರ್ ತಗೊಂಡು ಡಿವೈಡ್ ಮಾಡ್ಕೊಂಡು ಮಾಡಿದ್ರು ಮಾಡ್ಬೋದು. ಅದನ್ನು ಮಾಡ್ಬೋದು, ಆ ತರನು ಮಾಡಬಾರ್ದು ಅಂತ ಏನಿಲ್ಲ. ಇದು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇಲ್ಲಿ ಕೇಸ್ ವರ್ಕರ್ದು ಫಸ್ಟ್ ಏನ್ ಮಾಡ್ತೀನಿ ನಾನು, ಲಾಗಿನ್ ಐಡಿ ತಗೊಂತೀನಿ. ಇಲ್ಲಿ ನಮ್ಮಲ್ಲಿ ಒಬ್ಬರೇ ಇರೋದ್ರಿಂದ ಇದು 1 ಅಂತ ಇದೆ. 1 2 ಕೇಸ್ ವರ್ಕರ್ CW1 CW2 CW3 CW4 ಅಂತಿದ್ರೆ ನೀವು ಕೇಸ್ ವರ್ಕರ್ 1 ಸೆಲೆಕ್ಟ್ ಮಾಡ್ಕೊಳ್ಳಿ. 1ಗೆ ನೀವು ಯಾರ್ಯಾರನ್ನ ಎಂಪ್ಲಾಯೀಸ್ನ ನೀವು ಅವ್ರಿಗೆ ಆಡ್ ಮಾಡಬೇಕು ಅಂತ ಇದ್ರೆ ನೋಡಿ, ಈ ತರ ಅವ್ರದ್ದು KJD ನಂಬರ್ಸ್ ಬರುತ್ತೆ ಆಲ್ರೆಡಿ ಬಂದಿರೋದ್ರಿಂದ ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನೂ ಒಂದು ಇದೆ ಪೆಂಡಿಂಗ್ ಇರೋದು ನೋಡಿ, ಈ ತರ ಇಬ್ರು ಲೆಕ್ಚರರ್ಸ್ ಇದು ಅವ್ರಿಬ್ರದನ್ನ ಸೆಲೆಕ್ಟ್ ಮಾಡಿದೀನಿ ನಾನು. ಸೆಲೆಕ್ಟ್ ಮಾಡ್ಬಿಟ್ಟು ಈ ಸಬ್ಮಿಟ್ ಬಟನ್ ಕೊಟ್ಟಿದ ತಕ್ಷಣ ಆರ್ ಯು ಶ್ಯೂರ್ ಅಂತ ಈಗ ಆ ಒಂದು ಇಬ್ರು ಎಂಪ್ಲಾಯೀಸ್ ಏನ್ ಮಾಡ್ತಾರೆ, ಈ ಒಂದು ಕೇಸ್ ವರ್ಕರ್ಗೆ ಹೋಗ್ಬಿಟ್ಟು ನೀಟಾಗಿ ಕನೆಕ್ಟ್ ಆಗುತ್ತೆ. ನೋಡಿ, ಇಲ್ಲಿ ಸಕ್ಸಸ್ಫುಲಿ ಅಂತ ಬರ್ತಾ ಇದೆ. ಬೇಕಾದ್ರೆ ನಾನು ಮೂವ್ ಮಾಡಿ ತೋರಿಸ್ತೀನಿ ನೋಡಿ, ಸಕ್ಸಸ್ಫುಲ್ ಏನ್ ಬಂತು. ಸೊ ಇಲ್ಲಿಗೆ ಯೂಸರ್ ಕ್ರಿಯೇಟ್ ಮಾಡೋದು ಯಾವ ತರ ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಮತ್ತೆ ಕೇಸ್ ವರ್ಕರ್ಗೆ ನಮ್ಮ ಎಂಪ್ಲಾಯೀಸ್ ನ KJD ಮ್ಯಾಪಿಂಗ್ ಯಾವ ತರ ಮಾಡೋದು ಅನ್ನೋದು ಕೂಡ ನಾನು ನಿಮ್ಗೆ ಹೇಳಿದ್ದೀನಿ. ಒಂದು ನೆನ್ಪಿಟ್ಕೊಳ್ಳಿ, ಫಸ್ಟ್ ಕೇಸ್ ವರ್ಕರ್ ನ ಕ್ರಿಯೇಟ್ ಮಾಡ್ಕೋಬೇಕು. ಆ ಕೇಸ್ ವರ್ಕರ್ ನ ಸೂಪರ್ಡೆಂಟ್ಗಳಿಗೆ ಫಸ್ಟ್ ಸೂಪರ್ಡೆಂಟ್ ನ ಕ್ರಿಯೇಟ್ ಮಾಡ್ಕೋಬೇಕು. ಫಸ್ಟ್ ನೆನ್ಪಿಟ್ಕೊಳ್ಳಿ, ಸೂಪರ್ಡೆಂಟ್ ನ ಕ್ರಿಯೇಟ್ ಮಾಡ್ಕೊಳ್ಳಿ, ಮತ್ತೆ ಕೇಸ್ ವರ್ಕರ್ಸ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಆಮೇಲೆ ಆ ಕೇಸ್ ವರ್ಕರ್ಸ್ ನ
ಸೂಪರ್ಡೆಂಟ್ ಅಂಡರ್ ಅಲ್ಲಿ ಎಷ್ಟು ಜನನ ಹಾಕ್ಬೇಕು ಅನ್ನೋದನ್ನು ಅದೊಂದು ಕ್ರಿಯೇಟ್ ಮಾಡ್ಕೊಳ್ಳಿ, ಅದೊಂದು ಮಾಡ್ಕೊಳ್ಳಿ, ಮ್ಯಾಪಿಂಗ್ ಮಾಡ್ಕೊಳ್ಳಿ. ಇಲ್ಲಿ ಕೇಸ್ ವರ್ಕರ್ ಮ್ಯಾಪಿಂಗು. ಮತ್ತೆ ಆ ಕೇಸ್ ವರ್ಕರ್ ಅಂಡರ್ಗಳಲ್ಲಿ ಎಷ್ಟು ಜನ ಎಂಪ್ಲಾಯ್ಸ್ ಬರಬೇಕು ಅನ್ನೋದು KJD ಮ್ಯಾಪಿಂಗ್. ಸೊ ಇಷ್ಟ ಆಯ್ತಂದ್ರೆ ನಿಮ್ಮ ಒಂದು ಡೀಟೇಲ್ ಆಗಿ ಒಂದು ಎಲ್ಲಾ ಸ್ಟಾಫು ಒಬ್ಬೊಬ್ಬರಿಗೆ ಡಿವೈಡ್ ಮಾಡ್ದಂಗ ಫಸ್ಟ್ ನಾವು ಡಿವೈಡ್ ಮಾಡ್ಕೋಬೇಕು. ಸೊ ವರ್ಕ್ ನ ಡಿವೈಡ್ ಮಾಡ್ಕೊಳ್ಳೋ ಇದೇ ತರ ವರ್ಕ್ ಡಿವೈಡೇ ಮಾಡ್ಕೊಳ್ಳೋದು ಅಂತಾನೆ ಲೆಕ್ಕ ಇದು. ಆಯಾ ಹೆಸರ್ಸ್ ಅವ್ರಿಗೆ ಹೋದಂಗೆ ನೀಟಾಗಿ ಯಾರ ಹತ್ರ ಇದೆ, ಈ ತರ ಇದೆ, ಈ ತರ ಇದೆ ಅಂತ ಅಂದ್ಬಿಟ್ಟು ಒಬ್ಬೊಬ್ಬರಿಗೆ ಡಿವೈಡ್ ಮಾಡ್ಕೊಳ್ಳೋಂತ ಪ್ರೋಸೆಸ್ ಇದೆ ಅಷ್ಟೇ. ಸರಿ, ಈಗ ಅಲ್ಲಿಗೆ ಬರೋಣ. ಮತ್ತೆ ನೆಕ್ಸ್ಟ್ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕಾಲೇಜಿಂದ ಒಬ್ರು ಆ, ಬೇರೆ ಕಡೆಯಿಂದ ನಮ್ಮ ಆಫೀಸ್ಗೆ ಒಬ್ರು ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ, ಟ್ರಾನ್ಸ್ಫರ್ ಇನ್ ಆಗಿದ್ದಾರೆ ಅಂತ ಅನ್ಕೊಳ್ಳೋಣ. HRMS 1 ಅಲ್ಲಿ ಇನ್ ಆಗಿರ್ತಾರೆ. HRMS 1 ಅಲ್ಲಿ ಇನ್ ಆಗಿದ ತಕ್ಷಣನೇ ESR ಅಲ್ಲಿ ಇನ್ ಆಗಲ್ಲ. ಇದು ನೆನಪಲ್ಲಿ ಇಟ್ಕೊಳ್ಳಿ ಫಸ್ಟ್. HRMS 1 ಅಲ್ಲಿ ನಮ್ದು ಟ್ರಾನ್ಸ್ಫರ್ ಇನ್ ಆಗಿದ ತಕ್ಷಣ ESR ಅಲ್ಲಿ ಆಗಲ್ಲ. ESR ಅಲ್ಲಿ ಇನ್ ಆಗ್ಬೇಕು ಅಂತಂದ್ರೆ ನಾವು ರಿಕ್ವೆಸ್ಟ್ ಕಳಿಸ್ಬೇಕಾಗತ್ತೆ. ಯಾವ ತರ ರಿಕ್ವೆಸ್ಟ್ ಕಳಿಸೋದು ಏನು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ನೋಡಿ. ಇಲ್ಲಿ ರಿಕ್ವೆಸ್ಟ್ ಫಾರ್ ESR ಅಂತ ಇದೆ. ಈ ಬಟನ್ ನ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ KJD ನಂಬರ್ ಒಂದು ಟೈಪ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಂದೇ ಹೊಡಿತೀನಿ, ಬಟ್ ನನ್ಗೆ ಇಲ್ಲಿ ಇದಾಗೋದ್ರಿಂದ ನಾನು ಬ್ಲರ್ ಮಾಡ್ಬೇಕಾಗತ್ತೆ. ಮಾಡಿ KJD ನಂಬರ್ ಹೊಡೆದು ಗೆಟ್ ಬಟನ್ ಒತ್ತಿದ ತಕ್ಷಣ ನಮಗೆ ಅವ್ರ ಹೆಸರು, ಯಾರು, ಏನು, ಎತ್ತ ಎಲ್ಲ ಬರುತ್ತೆ. DDO ಕೋಡು ಬರುತ್ತೆ. ಅಂದ್ರೆ ನೀವು ಇಲ್ಲಿ ಯಾರು KJD ನಂಬರ್ ಹೊಡೆದ್ರು ಅವ್ರು ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಬರುತ್ತೆ ನಿಮ್ಗೆ. ಇದೆ ಅಂತಲ್ಲ, ಬಟ್ ಬ್ಲೈಂಡ್ ಆಗಿ ನಾನು ಹೊಡಿಯೋದು ಬೇಡ. ಸೊ ಯಾರ್ಯಾರ್ದೋ ಚೆಕ್ ಮಾಡೋದು ಬೇಡ ನನಗೆ. ಒಂದು ಯಾವ್ದಕ್ಕೂ ಒಂದು ಎಕ್ಸಾಂಪಲ್ ಸುಮ್ಮನೆ ಹಂಗೆ ತಗೊಂತೀನಿ. ವ್ಯಾಲಿಡ್ ಇಲ್ಲ ಅಂತ ಬರುತ್ತೆ. ಬಿಡಿ, ಬೇಡ ಬೇಡ ಬೇಡ, ಸುಮ್ಮನೆ ತಲೆನೋವು ಬೇಡ. ಸೊ ಇಲ್ಲಿ ನೀವು ನಿಮ್ಮ ಕಾಲೇಜಿಗೆ ಯಾರು ಆ ಕಡೆ ಅಥವಾ ನಿಮ್ಮ ಆಫೀಸ್ಗೆ ಬೇರೆ ಕಡೆಯಿಂದ ಬಂದಿರ್ತಾರೆ, ಅವ್ರ KJD ನಂಬರ್ ಹೊಡೆದಿದ ತಕ್ಷಣ ಅವ್ರ ಡೀಟೇಲ್ಸ್ ಎಲ್ಲ ಬರುತ್ತೆ. ನೀವು ಇಲ್ಲಿ ಅದೆಲ್ಲ ಮಾಡ್ಕೊಂಡಿದ ತಕ್ಷಣ ಈ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿದೆ. ಅಂದ್ರೆ ಇದು ಸೇಮ್ DDO ಕ್ಯಾನಾಟ್ ಬಿ ರಿಕ್ವೆಸ್ಟೆಡ್. ಅಂದ್ರೆ ನಾನೇ ಹೊಡ್ಕೊಂಡಿರೋದ್ರಿಂದ ನಾನು ಇಲ್ಲೇ ಇರೋದ್ರಿಂದ ಬರಲ್ಲ. ಅಥವಾ ಬೇರೆಯವ್ರದ್ದು ಏನಾದ್ರು ಬಂದಿತ್ತಂದ್ರೆ ಆರ್ ಯು ಶೂರ್ ವಾಂಟ್ ಟು ರಿಕ್ವೆಸ್ಟ್ ಅಂತ ಬರುತ್ತೆ. ನೀವು ಈ ಬಟನ್ ಅಲ್ಲಿ ಓಕೆ ಬಟನ್ ಕೊಟ್ಟಿದ ತಕ್ಷಣ ಇದು ರಿಕ್ವೆಸ್ಟ್ ಅವ್ರಿಗೆ ಹೋಗುತ್ತೆ, ಅವರ ESR ಗೆ ಹೊಟ್ಟೋಗ್ಬಿಡುತ್ತೆ. ಅವ್ರ ESR ಗೆ ಹೋದಾಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಅವ್ರ ESR ಅವರು ಅದನ್ನ ನೋಡ್ಬಿಟ್ಟಿದೆ ಅಕ್ಸೆಪ್ಟ್ ಮಾಡ್ಬೇಕು. ಅದು ಯಾವ ತರ ಮಾಡ್ಬೇಕು ಅದನ್ನು ನಾನು ಹೇಳ್ತೀನಿ. ಈಗ ಇದನ್ನ ರಿಕ್ವೆಸ್ಟ್ ಕಳ್ಸೋದಕ್ಕೆ ಒಂದು ಯಾವ ತರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ನ ಕೊಟ್ಟೆ. ಈಗ ನಮಗೆ ನಾನು ಕಳ್ಸಿದ್ದೆ, ರಿಕ್ವೆಸ್ಟ್ ಕಳಿಸಿದ್ದೀನಿ, ಅವ್ರು ಅಲ್ಲಿ ಹೋಗಿರುತ್ತೆ. ಅವ್ರು ಅಲ್ಲಿ ಹೋದ್ಮೇಲೆ ಅಲ್ಲಿದೆ ನೋಡಿ, ರಿಕ್ವೆಸ್ಟ್ ರಿಸೀವ್ಡ್ ಫಾರ್ ESR ಅಂತ ಇರುತ್ತೆ ನೋಡಿ. ಈ ಆಪ್ಷನ್ ಬಂದಾಗ ನಮಗೆ ರಿಕ್ವೆಸ್ಟ್ ರಿಸೀವ್ಡ್ ಫಾರ್ ESR ಅಲ್ಲಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಡೀಟೇಲ್ಸ್ ಅಲ್ಲಿ ಬರುತ್ತೆ. ಯಾರ್ಯಾರ್ದು ಇದೆ ನೋಡಿ ಇಲ್ಲಿ. ನಾನು ನಮ್ಮ ಇದರಲ್ಲಿ ಯಾರ್ಯಾರ್ದನ್ನ ಕಳ್ಸಿದೀನಿ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇದೆ ಇಲ್ಲಿ. ಸೊ ಅವ್ರದ್ದು ಆಕ್ಷನ್ ತಗೊಂಡಿದ್ದೀನಿ. ರಿಕ್ವೆಸ್ಟ್ DDO ಅಡ್ರೆಸ್ ಎಲ್ಲಿಂದ ಬಂತು ನೋಡಿ, ಇದು ಬೇರೆ ಬೇರೆ DDOs ಇಂದ ನನಗೆ ಬಂದಿರೋದು ರಿಕ್ವೆಸ್ಟ್. ಇದು ಇದೆ. ಮತ್ತೆ ರಿಕ್ವೆಸ್ಟ್ ಅಡ್ರೆಸ್ ಡೀಟೇಲ್ಸ್ ಯಾವ್ದು ಅದು ತೋರ್ಸಲ್ಲ. ಇದು ನೋಡಿ ಇಲ್ಲಿ ಆಗಿದೆ, ಓಕೆನಾ. ಇದು ನಂದು ರಿಕ್ವೆಸ್ಟ್ ನಂಗೆ ಇದಾಗಿದೆ, ಅದು ಆಕ್ಷನ್ ಕ್ಯಾನ್ಸಲ್ ಮಾಡಿದೀವಿ. ಈಗ ನಾನು ಮಾಡೋದೇನಲ್ಲ ಅದರದ್ದೇ ಅದು. ಈ ತರ ಬರುತ್ತೆ, ಅದನ್ನ ಇದು ಮಾಡಕ್ ಹೋಗ್ಬಿಡಿ. ಸೊ ಇಲ್ಲಿ ನಿಮಗೆ ರಿಕ್ವೆಸ್ಟ್ ಬರುತ್ತೆ, ಇಲ್ಲಿ KJD ನಂಬರ್, ಎಂಪ್ಲಾಯ್ ನೇಮು, ಪೋಸ್ಟ್, ರಿಕ್ವೆಸ್ಟ್ ಫ್ರಮ್ DDO ಅಂದ್ರೆ ಇದು ಯಾಕೆ ಬರುತ್ತೆ, ಯಾವಾಗ ಬರುತ್ತೆ ಇದು ನಾನು ಹೇಳ್ತೀನಿ ನೋಡಿ. ನಮ್ಮ ಆಫೀಸ್ ಇಂದ ಇನ್ನೊಂದು ಕಡೆಗೆ ಹೋಗಿ ಟ್ರಾನ್ಸ್ಫರ್ ಆಗಿದ್ರೆ ಅವರು ನಿಮ್ಮನ್ನ ರಿಕ್ವೆಸ್ಟ್ ಕಳ್ಸಿರ್ತಾರೆ. ನಾನು ಆಗ್ಲೇ ತೋರಿಸಿದ್ದೀನಲ್ಲ, ಆ ಪೊಸಿಷನ್ ಅಲ್ಲಿ ರಿಕ್ವೆಸ್ಟ್ ಕಳ್ಸಿರ್ತಾರೆ. ಆತರ ಕಳಿಸಿದಾಗ ಇಲ್ಲಿ ನಿಮ್ಗೆ ಇಲ್ಲಿ ಬರುತ್ತೆ, ಇಲ್ಲಿ ಆಕ್ಷನ್ ಅಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ಮುಗೀತು. ನೀವು ಬೇರೆ ಏನು ಮಾಡೋದು ಅವಶ್ಯಕತೆ ಇಲ್ಲ. ಅಕ್ಸೆಪ್ಟ್ ಅಂತ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿಂದ ಹೆಸರು ಅಲ್ಲಿ ಕೊಟ್ಟೋಗ್ಬಿಡುತ್ತೆ ಅವ್ರಿಗೆ. ನೀವು ಅದನ್ನೇನೋ ಟೆನ್ಷನ್ ಮಾಡ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಹೌದು ಅವ್ರು ಟ್ರಾನ್ಸ್ಫರ್ ಆಗಿದಾರ, ಎಸ್ ಓಕೆ, ಆಕ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಸ್ ಅಂತ ಕೊಟ್ಟಿದ ತಕ್ಷಣ ಹೊಟ್ಟೋಗ್ಬಿಡುತ್ತೆ. ಇಲ್ಲಿಗೆ ರಿಕ್ವೆಸ್ಟ್ ಕಳ್ಸೋದು ಯಾವ ತರ ಅನ್ನೋದನ್ನ ಒಂದು ಪ್ರೊಸೆಸ್ ನಾನು ನಿಮ್ಗೆ ಇದನ್ನ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ. ಎಂಪ್ಲಾಯ್ ಶಿಫ್ಟಿಂಗು ಅದು ಅಷ್ಟೇ. ಟ್ರಾನ್ಸ್ಫರ್ ಗಿನ್ಸ್ಫರ್ ಏನಾದ್ರು ಅಂತಂದ್ರೆ ಶಿಫ್ಟ್ ಆಯ್ತು ಅಂದ್ರೆ ಅದನ್ನ ಮಾಡೋದು. ಸೊ ಇಲ್ಲಿಗೆ ನಾನು ನಿಮಗೆ ಕೇಸ್ ವರ್ಕರ್ ಅಲ್ಲಿ ಅಥವಾ ಕೇಸ್ ವರ್ಕರ್ ಅಲ್ಲ, DDOದಲ್ಲಿ ಯಾವ ತರ ಯೂಸರ್ ಕ್ರಿಯೇಟ್ ಮಾಡಬೇಕು, ಯೂಸರ್ ಮ್ಯಾನೇಜ್ಮೆಂಟ್ ಯಾವ ತರ ಮಾಡೋದು, ಯೂಸರ್ ಮ್ಯಾಪಿಂಗ್ ಯಾವ ತರ ಮಾಡೋದು, ಮತ್ತೆ ರಿಕ್ವೆಸ್ಟ್ ಫಾರ್ ESR ಯಾವ ತರ ಮಾಡೋದು, ಮತ್ತೆ ರಿಕ್ವೆಸ್ಟ್ ರಿಸೀವ್ಡ್ ಫಾರ್ ESR ಅಲ್ಲಿ ಯಾವ ತರ ಕೆಲಸ ಮಾಡೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ಪಾರ್ಟ್ 1 ವಿಡಿಯೋ. ನೆಕ್ಸ್ಟ್ ಪಾರ್ಟ್ 2 ದಲ್ಲಿ ಕೇಸ್ ವರ್ಕರ್ ಅಲ್ಲಿ ನಾವು ಏನೇನ್ ಮಾಡ್ಬೋದು, ಕೇಸ್ ವರ್ಕರ್ ಲಾಗಿನ್ ಅಲ್ಲಿ ನಾವು SR ನ ಯಾವ ತರ ಪಬ್ಲಿಷ್ ಮಾಡೋದು ಅಥವಾ ಯಾವ ತರ ಮಾಡೋದು, SR ನ ತಗೊಂಡು ಏನ್ ಮಾಡ್ಬೇಕು, ಸರ್ಚ್ ಮಾಡ್ಬಿಟ್ಟು ಅದನ್ನ ಯಾವ ತರ ಪಬ್ಲಿಷ್ ಮಾಡ್ಬೇಕು ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಈಚ್ ಅಂಡ್ ಎವ್ರಿಥಿಂಗ್ ನಾನು ನಿಮ್ಗೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ.
ಅದು ಆಮೇಲೆ ಸೂಪರ್ಡೆಂಟ್ ಲಾಗಿನ್ ಅಲ್ಲಿ ಈಗಾಗಲೇ ರಿಸೀವ್ ಆಗಿರೋ, ಈಗ ನೋಡಿ ಇಲ್ಲಿ ಆ, ನಮ್ಮ ಒಂದು ಈ ಒಂದು ಇದರಲ್ಲಿ ನೋಡಿ, ಇಲ್ಲಿ ಸೂಪರ್ಡೆಂಟ್ಗೆ ಆಲ್ರೆಡಿ ಒಂದು SR ರಿಸೀವ್ ಆಗಿದೆ. ಈ ಲಾಗಿನ್ ಅಲ್ಲಿ ಹೋಗಿ ಅಲ್ಲಿ ಯಾವ ತರ ಅದನ್ನ ಸರ್ವಿಸ್ ರಿಜಿಸ್ಟರ್ನ ಈಚ್ ಅಂಡ್ ಎವ್ರಿಥಿಂಗ್ ನ ಸರ್ಚ್ ನೋಡ್ಬೇಕು, ನೋಡ್ಬಿಟ್ಟಿದ್ರೆ ಅದನ್ನ ಓಕೆ ಅಂತ ಮಾಡಿ ಅಪ್ರೂವ್ ಮಾಡಿ ಈ ಎಲ್ಲ ಪೂರ್ತಿ ಮಾಡ್ಬಿಟ್ಟು SR ನ ಯಾವ ತರ DDOಗೆ ಪುಷ್ ಮಾಡಬೇಕು ಅನ್ನೋದನ್ನ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಮತ್ತೆ ಅದೇ ತರನೇ ನೋಡಿ ಇಲ್ಲಿ ಪಾರ್ಟ್ 3 ಆಯ್ತಲ್ಲ, 4 ಅಲ್ಲಿ DDO ಲಾಗಿನ್ ಅಲ್ಲಿ ಯಾವ ತರ ಅದನ್ನ ಅಪ್ರೂವ್ ಮಾಡ್ಬಿಟ್ಟು ಲಾಸ್ಟ್ಗೆ ಪಬ್ಲಿಷ್ ಯಾವ ತರ ಮಾಡ್ಬೇಕು ಅಂತ ನೋಡಿ. ಇದು ಪಬ್ಲಿಷ್ ಆಗಿರುವಂತ ಹೆಸರು ಇಲ್ಲಿ ಸಿಗುತ್ತೆ ನಿಮ್ಗೆ. ಇದು ಪೂರ್ತಿ ಡೇಟಾಬೇಸ್ ನಿಮ್ಗೆ ಈ ಒಂದು ಡ್ಯಾಶ್ ಬೋರ್ಡ್ ಮೇಲೆನೆ ಕಾಣುತ್ತೆ. ಸೊ ಇದ್ರ ಬಗ್ಗೆ ನಾನು ಮುಂದಿನ ಪಾರ್ಟ್ ವಿಡಿಯೋಸ್ ಅಲ್ಲಿ ನಾನು ಮಾಡ್ತೀನಿ. ಸೊ ದಯವಿಟ್ಟು ಈಚ್ ಅಂಡ್ ಎವ್ರಿಥಿಂಗ್ ನ ಪಾಯಿಂಟ್ ನನ್ನ ವಿಡಿಯೋನ ನೋಡಿ. ನೀವೇನಾದ್ರೂ ಕೆಲಸ ಮಾಡಬೇಕಾದ್ರೆ ಈ ವಿಡಿಯೋನ ನೀವು ಕೈಯಲ್ಲಿ ಇಟ್ಕೊಂಡು ಪ್ರತಿಯೊಂದನ್ನು ಎಂಡ್ವರೆಗೂ ನೋಡಿದ್ರೆ ನಿಮಗೆ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಇಟ್ಕೊಂಡು ನೀವು ಮಾಡೋದ್ರಿಂದ ನಿಮ್ಗೆ ಅನುಕೂಲ ಆಗುತ್ತೆ. ಸೊ ಧನ್ಯವಾದಗಳು, ಎಲ್ಲರಿಗೂ ನಮಸ್ಕಾರ.